ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಾವ ಊಟಕ್ಕೂ ಬರಲಿಲ್ಲ? ಏನಾಯ್ತು ನಿಮ್ಗೆ? ಅಣ್ಣ ಮಾವ ಬಿದ್ದು ಸೊಂಟ ಮುರ್ಕೊಂಡಿದ್ದಾರೆ. ಹೌದಾ? ಏನ್ ಮಾಡಕ್ ಹೋಗಿದ್ದೆ? ಮೊದ್ಲು ನಿಮ್ ಸೊಂಟಕ್ಕೊಂದು ರಾಡ್ ಹಾಕ್ಸ್ಬೇಕು, ಇಲ್ಲ ಅಂತಂದ್ರೆ ಈಗ ಬಿದ್ದು ಏನಾರು ಒಂದು ಮಾಡ್ಕೊಂತಾನೆ ಇರ್ತೀರ. ಅಲ್ಲ, ಏನಾರು ಮಾಡಕ್ ಹೋದ್ರೆ ನಿಮ್ ಕೈಕಾಲು ಗಟ್ಟಿಗೆ ಇರುತ್ತೆ, ಆದ್ರೆ ಸೊಂಟ ಯಾಕೆ ಮುರಿದೋಗುತ್ತೆ ಅಂತ. ನನಗೇನೇ ಗೊತ್ತು, ಮುರಿದೋಗಿರೋ ನನ್ನ ಸೊಂಟ ಕೇಳಬೇಕು. ಸೊಂಟ ಜ್ಯೂಸ್. ಈಗ ತಾನೇ ಊಟ ಆಯ್ತಲ್ವ, ಇದೆಲ್ಲ ಯಾಕೆ? ನೀನು ಊಟ ಸರಿಯಾಗಿ ಮಾಡಿಲ್ಲ ಸಮರ್ಥ್. ಈ ಜ್ಯೂಸ್ ಕುಡಿದು ಟ್ಯಾಬ್ಲೆಟ್ ತಗೋ. ಟ್ಯಾಬ್ಲೆಟಾ? ನಾನು ಹುಷಾರಾಗೇ ಇದೀನಲ್ಲ. ಹೇಗಿದ್ರು ಮಾವಂಗೆ ಸೊಂಟ ಉಳುಕಿದೆ. ನನ್ನ ಹತ್ರ ಒಂದು ಮೈಕನೋ ಟ್ಯಾಬ್ಲೆಟ್ ಇದೆ, ಅದನ್ನ ಮಾವಂಗೆ ಕೊಟ್ರಾಯ್ತು. ಇರು, ತರ್ತೀನಿ. ಅಯ್ಯೋ, ಟ್ಯಾಬ್ಲೆಟಾ? ಸುಮ್ಮನೆ ಯಾಕೆ ಟ್ಯಾಬ್ಲೆಟ್ ತಗೊಳ್ಳೆ? ಆ ಟ್ಯಾಬ್ಲೆಟ್ ತಗೊಂಡು ಸೈಡ್ ಎಫೆಕ್ಟ್ ಆಗಿ ಒಂದು ಹೋಗಿ ಇನ್ನೊಂದಾದ್ರೆ ಏನಪ್ಪ ಮಾಡೋದು? ಮಾವ, ಈ ಟ್ಯಾಬ್ಲೆಟ್ ತಗೊಳ್ಳಿ, ನೋವೆಲ್ಲ ಕಡಿಮೆ ಆಗುತ್ತೆ. ಇಲ್ಲಪ್ಪ, ತಪ್ಪಿನ್ನು ನಾನು ಯಾವ ಮಾತ್ರೆನೂ ತಗೊಳ್ಳಲ್ಲ. ಒಂದು ವೇಳೆ ಆ ಮಾತ್ರೆನ ಬಾಯಿಗೆ ಹಾಕೋತೀನಿ, ಆ ಮಾತ್ರೆ ಒಳಗೋಗಿದೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ನನ್ನ ಪ್ರಾಣ ಗಿಡ ಹೋಗ್ಬಿಟ್ರೆ ಮುಂದೆ ಹೆಂಗಪ್ಪ ಬದುಕು? ಇಲ್ಲಪ್ಪ, ಇಲ್ಲ. ಅದೇನೋ ಪೇನ್ ಕಿಲ್ಲರ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ, ಸರಿ ಹೋಗುತ್ತೆ. ಇಲ್ಲ ಮಾವ, ನಿಮಗೆ ನೋವು ಕಮ್ಮಿ ಆಗೋ ಥರ ಕಾಣಿಸ್ತಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀರಾ, ನೋವು ನೋವು ಅಂತ ನರಳ್ತಿದ್ದೀರಾ. ಟ್ಯಾಬ್ಲೆಟ್ ತಗೊಳ್ಳಿ, ಹುಷಾರಾಗ್ತೀರಾ. ಬೇಡ ಅಂತ ಹೇಳದ್ನಲ್ಲ ಸೊಸೆ ಮುದ್ದು, ಸ್ವಲ್ಪ ದಿನ ಸರಿ ಹೋಗ್ಬಿಡ್ತೀನಿ. ಅದೆಲ್ಲ ಆಗಲ್ಲ ಮಾವ, ನೀವು ಟ್ಯಾಬ್ಲೆಟ್ ತಗೊಳ್ಳೇಬೇಕು. ನಾವೆಲ್ಲ ನಿಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತೀವಿ, ಆದ್ರೂ ನೀವು ತಾತ್ಸಾರ ಮಾಡ್ತೀರಾ. ಅಣ್ಣ, ಟ್ಯಾಬ್ಲೆಟ್ ಕೊಡಿ. ಗಂಟ್ಲಲ್ಲಿ ನಿಂತ್ಕೊಳ್ಳಿಲ್ಲ, ಒಳಗೋಯ್ತು. ಈಗ ಮಾತ್ರ ತಗೊಂಡಿದ್ದೀರಲ್ಲ, ನಾಳೆ ಬೆಳಗ್ಗೆ ಎದ್ದು ಆರಾಮಾಗಿ ಓಡಾಡ್ತೀರಾ ನೋಡಿ. ಅಷ್ಟಾದರೆ ಸಾಕು. ಪಾಪ ನೋವಿಂದ ನರಳ್ತಾ ಇದ್ದಾರೆ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರು, ನೋಡಿದ್ರೆ ಹೀಗಾಗೋಯ್ತು. ಅಂಕಲ್, ನೀವಿನ್ನೇನು ಕೆಲಸ ಮಾಡಕ್ಕೆ ಹೋಗ್ಬೇಡಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ ಸಾಕು. ನನಗೂ ಅದೇ ಬೇಕಾಗಿತ್ತು. ಆದ್ರೆ ಈ ಥರ ಮಲ್ಕೊಂಡು ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಆ ನಾಟಕ ನಡೆಯಲ್ಲ ಅನ್ಸತ್ತೆ. ಮತ್ತೆ ನಾಟಕ ಮಾಡಿದ್ರೆ ಈ ಸೊಸೆ ಮುದ್ದು ಟ್ಯಾಬ್ಲೆಟ್ ಕೊಟ್ಟುನೇ ನನ್ನ ಸಾಯಿಸ್ಬಿಡ್ತಾಳೆ ಅಷ್ಟೇ. ಸರಿ, ನಾಳೆ ನನಗೆ ತುಂಬ ಕೆಲಸ ಇದೆ, ನಿದ್ದೆನೂ ಬರ್ತಾ ಇದೆ, ಹೋಗಿ ಮಲಗ್ತೀನಿ. ನನಗೂ ಕೆಲಸ ಇದೆ. ಸರಿ, ನಾನು ಹೋಗಿ ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಅಂಕಲ್, ನಿಮ್ಗೊಂದು ಸ್ವಲ್ಪ ಜ್ಯೂಸ್ ತರಲಾ? ಅಯ್ಯೋ, ತಿನ್ನೋದು ಕುಡಿಯೋದು ಕೊಡ್ತೀನಿ ಅಂದ್ರೆ ನಾನು ಬೇಡ ಅಂತೀನೇನಮ್ಮ. ತಗೊಂಬಮ್ಮ ಅಮ್ಮ, ತಗೊಂಬ ಅಮ್ಮ. ಟ್ಯಾಬ್ಲೆಟ್ ತಗೊಂಡು ಹಾಗೆ ನಾಟಕ ಮಾಡೋದು ಎಷ್ಟು ಕಷ್ಟ. ಸುಮ್ಮನೆ ಹಾಗೆಲ್ಲ ಯಾವ್ಯಾವುದೋ ಟ್ಯಾಬ್ಲೆಟು ತಗೋಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಡೆಗೂ ಆ ತುಳಸಿ ಹೇಳ್ದಾಗೆ ಮಾಡ್ತಿದ್ದಾಳೆ. ಇಷ್ಟು ವರ್ಷ ನಿಭಾಯಿಸ್ಕೊಂಡು ಬಂದಿದ್ದ ಅಕೌಂಟ್ಸ್ ಜವಾಬ್ದಾರಿನ ಒಂದೇ ನಿಮಿಷದಲ್ಲಿ ನನ್ನ ಕೈಯಿಂದ ಕಿತ್ಕೊಂಡ್ಬಿಟ್ಲು. ಪರವಾಗಿಲ್ವೇ, ಇಷ್ಟು ದಿನ ನಿನ್ನ ಒಳ್ಳೆಯದನ್ನು ಬಯಸೋನು ನಾನೊಬ್ಬನೇ ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಜೊತೆ ಅದಕ್ಕೇನೂ ಸೇರಿಕೊಂಡಿದ್ದಾರೆ. ನನಗೆ ತುಂಬ 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 ಖುಷಿ ಆಯಿತು. ಅದಕ್ಕೆ ಮಾಡಿದ ಒಳ್ಳೆ ಕೆಲಸದಿಂದ ನಿನ್ನ ಅಕೌಂಟ್ಸ್ ಜವಾಬ್ದಾರಿ ಕೈ ತಪ್ಪು ಹೋಯ್ತು. ನನ್ನ ಸಂತೋಷಕ್ಕೆ ಎಲ್ಲನೇ ಇಲ್ಲ.
ಅದಕ್ಕೆ ಹಾಲು ಕುಡಿಯೋಣ ಅಂತ ತಂದೆ. ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತಾರಲ್ಲ, ಅದು ನನ್ನ ಪಾಲಿಗೆ ಸತ್ಯ ಆಗ್ತಿದೆ. ತಗೋ ಹಾಲು. ಬೇಡ ಬೇಡ, ಇಷ್ಟು ವರ್ಷ ಹಾವಿಗೆ ಹಾಲೆರೆದು ತಪ್ಪು ಮಾಡಿದ್ದೀನಿ, ಇನ್ಮೇಲೆ ಅಂತ ತಪ್ಪು ಮಾಡಲ್ಲ. ಇಷ್ಟು ದಿನ ಅದಕ್ಕೆ ಪ್ರೀತಿ ಬಗ್ಗೆ ಮಾತ್ರ ಗೊತ್ತಿತ್ತು, ಇವತ್ತು ಅವ್ರ ಬುದ್ಧಿವಂತಿಕೆ ಬಗ್ಗೆನೂ ಗೊತ್ತಾಯ್ತು. ಅವ್ರ ಮೇಲಿದ್ದ ಗೌರವ ದುಪ್ಪಟ್ಟಾಯ್ತು. ಮಾತಾಡೋಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ, ಹಾಗಂತ ನನಗೇನು ಬೇಸರ ಇಲ್ಲ. ದುಡ್ಡು ಕಾಸಿನ ಜವಾಬ್ದಾರಿ ಹೋದ್ರೆ ಏನಾಯ್ತು, ಇಡೀ ಮನೆಯೇ ನನ್ನ ಮೇಲೆ ನಂಬಿಕೆ ಇಟ್ಟಿದೆ, ಗೌರವ ಇಟ್ಟಿದೆ. ನನಗಷ್ಟು ಸಾಕು. ಆ ನಂಬಿಕೆನೇ ದಾಳ ಮಾಡಿಕೊಂಡು ಇಡೀ ಮನೆನ ನನ್ನ ಮುಷ್ಟಿಲಿ ಹಿಡಿದಿಟ್ಕೋತೀನಿ. ನೋಡಿದ್ಯಾ ಸತ್ಯ ಹೇಗೆ ನಿನ್ನ ಬಾಯಲ್ಲೇ ಬರ್ತಿದೆ ಅಂತ? ಬದಲಾಗ್ತೀನಿ ಅಂತ ಬಾಯ್ ಬಡ್ಕೋತಿದ್ದೆ. ಈಗ ಮನೆಯವರನ್ನೆಲ್ಲ ಮುಷ್ಟಿಲಿ ಇಟ್ಕೋತೀನಿ ಅಂತಿದೀಯ. ಅಂದರೆ ಮನೆಯವರನ್ನೆಲ್ಲ ಕಾಳಜಿಯಿಂದ ಕಾಪಾಡ್ತೀನಿ ಅಂತ ಅರ್ಥ. ನಿನ್ನ ಬಣ್ಣದ ಮಾತುಗಳನ್ನು ನಂಬುವಷ್ಟು ಮೂರ್ಖ ನಾನಲ್ಲ. ನಿನ್ನೊಳಗೆ ಎಂಥ ವಿಷ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೊಳಗಿರೋ ವಿಷ ನಿನ್ನನ್ನೇ ತಿನ್ನೋ ದಿನ ದೂರ ಇಲ್ಲ. ಹಾಲಿಗೆ ಸಕ್ಕರೆ ಬೇಡ ಅಂತಂದಿದ್ದೆ, ನನಗೆ ಆಗ್ತಿರೋ ಖುಷಿಗೆ ಜೇನುತುಪ್ಪ ಹಾಕೇ ಕುಡಿಬೇಕು. ಪುಣೆ. ನಿಮಗೆ ನನ್ನನ್ನು ಬಿಟ್ಟು ಒಂದು ನಿಮಿಷನೂ ಇರೋಕ್ಕಾಗದೇ ಇಲ್ವಾ? ಆಗಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೆ ನೀವೇ ತಗೋಬೋದಲ್ವಾ? ನೀವೇನು ಚಿಕ್ಕ ಮಗುನ ಎಲ್ಲ ವಸ್ತುನು ಕೈ ಕೊಟ್ಟು ರೆಡಿ ಮಾಡಿ ಕಳಿಸ್ಬೇಕಾ? ಈಗ ಏನು ಬೇಕು ನಿಮಗೆ? ನನಗೆ ನೀನೇ ಬೇಕು. ಸುಮ್ಮನೆ ಹುಡುಗಾಟ ಆಡ್ಬಿಡಿ, ನಂಗಲ್ಲಿ ತುಂಬ ಕೆಲಸ ಇದೆ. ಅಯ್ಯೋ ದೇವ್ರೆ, ಹುಡುಗಾಟ ಆಡ್ತಿರೋದು ಯಾರೋ? ಇದ್ದಕ್ಕಿದ್ದಾಗೆ ಬಂದು ನನ್ನ ಮೇಲೆ ಆಟಾಡ್ತಿದ್ಯಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಮತ್ತೆ ನೀವ್ಯಾಕೆ ನನ್ನನ್ನು ಕರೆದ್ರಿ? ನಾನು ಅಡುಗೆ ಮಾಡ್ತಾ ಇದ್ದೆ. ಕರೆದ್ನಾ? ನಾನಾ? ಯಾರು ಹೇಳಿದ್ದು? ಅತ್ತೆ ಹೇಳಿದ್ರು, ಅವಿ ಕರಿತಿದ್ದಾನೆ ಹೋಗು ಅಂತ. ಓ, ಚಿಕ್ಕಮ್ಮ ಹೇಳಿದ್ರಾ? ಒಂಥರ ಒಳ್ಳೇದೇ ಆಯಿತು. ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ಚಿಕ್ಕಮ್ಮನಿಗೆ ಅರ್ಥ ಆಗಿದೆ. ಏನು ಹೇಳಿ? ನಿನ್ ಬಂದಿದ್ದು ಒಳ್ಳೇದಾಯ್ತು. ಶರ್ಟ್ ಬಟನ್ ಹಾಕೊಳಕ್ಕಾಗ್ತಿಲ್ಲ, ಬಟನ್ ಹಾಕು. ಇಷ್ಟು ಬಟನ್ ಹಾಕಿದವ್ರಿಗೆ ಅದೊಂದು ಬಟನ್ ಹಾಕಕ್ಕಾಗಲ್ವಾ? ನಿನ್ಗೊಂದು ಬಟನ್ ಹಾಕಕ್ಕಾಗಲ್ವಾ? ಇದು ದೊಡ್ಡ ಕೆಲಸನಾ? ಯಾಕಮ್ಮ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಗಂಡನ ಆಫೀಸ್ ಕಳ್ಸೋವಾಗ ಹೆಂಡತಿ ನಗ್ನಗ್ತಾ ಇರಬೇಕು. ಅದು ಹಾಗಲ್ಲ ರೀ, ನಾನು ಟಿಫನ್ಗೆ ರೆಡಿ ಮಾಡ್ತಿದ್ದೆ, ನೀವು ಹೀಗೆ ಕರೆದ್ರಿ ಅಂತ ಓಡ್ ಬಂದೆ. ಇವತ್ತು ಅತ್ತೆನೇ ಟಿಫನ್ ರೆಡಿ ಮಾಡ್ತಿದ್ದಾರೆ. ಓ, ಚಿಕ್ಕಮ್ಮ ತಿಂಡಿ ರೆಡಿ ಮಾಡ್ತಿದ್ದಾರಾ? ಸೂಪರ್. ಅಪರೂಪಕ್ಕೆ ಅವ್ರ ಕೈ ರುಚಿ ತಿನ್ಬೋದು. ಚಿಕ್ಕಮ್ಮ ರೆಡಿ ಮಾಡಿದಾರ ಅಂದರೆ ಡಬಲ್ ಪ್ಲೇಟ್ ತಿನ್ನೋದೆ. ನಾನು ಚಿಕ್ಕವನಿದ್ದಾಗ ನನಗೆ ಏನು ಇಷ್ಟನೋ ಅದನ್ನೇ ರುಚಿಯಾಗಿ ಅಡುಗೆ ಮಾಡಿ ತಿನ್ಸೋರು. ನೀನು ಇಲ್ಲಿಗೆ ಬಂದಿದ್ದು ಒಂದು ಖುಷಿ ಅಂದರೆ ಚಿಕ್ಕಮ್ಮ ಅಡುಗೆ ಮಾಡ್ತಿರೋದು ಡಬಲ್ ಖುಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.